ನಾನು ಭಾಗ್ಯವಂತನಾಗುತ್ತೇನೆ, ಏಕೆಂದರೆ ದೇವರ ದಯೆ ನನಗೆ ಸಿಗುವುದು. ಮಾತ್ರವಲ್ಲ, ನಾನು ಶಾಂತಿಗಾಗಿ ಆತೊರೆದಿದ್ದರೆ, ಶಾಶ್ವತ ಶಾಂತಿಗಾಗಿ ಆತೊರೆದಿದ್ದರೆ ನಾವು ದೇವರ ಮಕ್ಕಳೆನಿಸಿಕೊಳ್ಳಬಹುದು. ಏಕೆಂದರೆ ಈತನೇ ಶಾಂತಿಯ ರಾಜನಾಗಿದ್ದಾನೆ. ನಾವು ಆತನನ್ನು ವಿಶ್ವಾಸಿಸಿ ಪ್ರೀತಿಸಿದವೇ, ಆತನಂತೆ ನಾವು ಜೀವಿಸಲು ಇಚ್ಛಿಸಿದವೇ, ಆಗ ಮಾತ್ರ ಆ ನಿಜವಾದ ಶಾಂತಿಯನ್ನು ಕೂಡ ನಾವು ಬೇರೆಯವರಿಗೆ ಕೊಡಲು ಸಿದ್ಧವಿರುತ್ತೇವೆ. ಮಾತ್ರವಲ್ಲ, ಕೊನೆಯದಾಗಿ ನಾನು ದಿನನಿತ್ಯದ ಜೀವನದಲ್ಲಿ ಎಲ್ಲರೂ ನನ್ನನ್ನು ಒಳ್ಳೆಯದೇನು ಕರೆಯುತ್ತಿದ್ದಾರೆ, ಯಾರು ನಮ್ಮನ್ನು ಟೀಕಿಸುತ್ತಿಲ್ಲ, ಯಾರು ನಮ್ಮನ್ನು ನಿಂದಿಸುತ್ತಿಲ್ಲ, ಇಲ್ಲಸಲ್ಲದ ಅಪರಾಧಗಳನ್ನು ಯಾರು ನನ್ನ ಮೇಲೆ ವಹಿಸುತ್ತಿಲ್ಲವೆಂದಲ್ಲಿ ನಾನು ಕೇಳಬೇಕಾದ ಪ್ರಶ್ನೆ, ನನ್ನ ಜೀವನ ನಿಜವಾಗಿಯೂ ಕ್ರಿಸ್ತನ ವಾಕ್ಯಕ್ಕೆ ಅನುಗುಣವಾಗಿದೆಯೇ? ಏಕೆಂದರೆ ಕ್ರಿಸ್ತನ ವಾಕ್ಯಕ್ಕೆ ಅನುಗುಣವಾದ ಜೀವನ ನಮ್ಮದಾಗಿದ್ದರೆ ಕ್ರಿಸ್ತನೇ ಹೇಳ್ತಾರೆ, ನಿನ್ನನ್ನು ಅವರು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ಮೇಲೆ ಹೊರಿಸುವರು. ಇದಕ್ಕಾಗಿ ಅಂದರೆ ನಾವು ಕ್ರಿಸ್ತನಿಗೆ ಸೇರಿದವರು. ನಾವು ಒಳ್ಳೆಯದನ್ನು ಮಾಡುತ್ತಿರುವಾಗ ಕೂಡ ಜನರು ನಮ್ಮನ್ನು ಟೀಕಿಸಿದರೆ ನಾನು ಖುಷಿಯಿಂದ ಆನಂದದಿಂದ ತೃಪ್ತನಾಗಿರಬೇಕು. ಏಕೆಂದರೆ ಆಗ ನನಗೆ ನಿಜವಾಗುವುದು ನಾನು ಕ್ರಿಸ್ತನ ಮಾರ್ಗದಲ್ಲಿಯೇ ಇದ್ದೇನೆ ಎಂದು. ಇದು ಈ ಪೂಜೆಯ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ಜೀವನದಲ್ಲಿ ಎಷ್ಟೇ ಕಷ್ಟವೇ ಬರಲಿ, ಏನೇ ಬರಲಿ, ನಾನು ನನ್ನನ್ನು ಕ್ರಿಸ್ತನಿಗೆ ಸಮರ್ಪಿಸಿ ಈ ಅಷ್ಟಭಾಗ್ಯಗಳನ್ನು ನಾನು ನನ್ನದಾಗಿಸಿಕೊಂಡು ಅದೇ ಅಷ್ಟಭಾಗ್ಯಗಳಿಂದ ಇನ್ನೂ ಹೆಚ್ಚು ಜನರನ್ನು ಕ್ರಿಸ್ತನಿಗೆ ಕರೆತರಬೇಕಾದಂತ ಸ್ಫೂರ್ತಿಯನ್ನು ಕ್ರಿಸ್ತನಿಗೆ ನೀಡಲಿ ಎಂದು ಪ್ರಾರ್ಥಿಸೋಣ. ನಾವೆಲ್ಲರೂ ಎದುರು ನಮ್ಮ ವಿಶ್ವಾಸ ಪ್ರಮಾಣವನ್ನು ಮಾಡೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತೆಗಳನ್ನು ವಿಶ್ವಾಸಿಸಿ, ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿ, ಇವರು ಆತ್ಮೀಯವನ್ನು ವಹಿಸಿ ಶಿವಲಿಂಗಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ಮೃತರಾದದಿಂದ ಪುನರುಜ್ಜೀವನವಾಗಿ ಸ್ವರ್ಗಕ್ಕೇರಿ ಸರ್ವಶಕ್ತ ದೇವತೆಗಳ ಬಲಗಡೆಯಲ್ಲಿ ಆಸೀನರಾಗಿದ್ದಾನೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮವನ್ನು ವಿಶ್ವಾಸಿಸಿ, ಪವಿತ್ರ ಕಥೋಲಿಕ